ಬಂದಾಗ ನಾನೇ ಖುದ್ದಾಗಿ ಹೋಗಿ ಅಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಇನ್ಸ್ಪೆಕ್ಷನ್ ಕೂಡ ಮಾಡಿದ್ದೆ. ಮಾಡಿದಾಗ ಅಲ್ಲಿ ಕೆಲವೆಲ್ಲ ಅದು ಬಹಳ ತಪ್ಪುಗಳು ಮಾಡಿಬಿಟ್ಟಿದ್ದಾರೆ ಹಿಂದೆ. ಈಗ ತಪ್ಪುಗಳು ಮಾಡಿದ್ದಾರೆ ಅಂತ ಹೇಳ್ಕೊಂಡಿರೋಕ್ಕಾಗೋದಿಲ್ಲ ಅಂತೇಳಿ ಅದನ್ನೆಲ್ಲ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋ ದಿಕ್ಕಿನಲ್ಲಿ ಕೆಲವೆಲ್ಲ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೇಳಿ ಸುಮಾರು ಎಲ್ಲ ಎಸ್ಟಿಮೇಟನ್ನು 2 ಬಾರಿ 3 ಬಾರಿ ಅದು ಹೆಚ್ಚಾಗಿದೆ. ಆದರೂ ಕೂಡ ಕೈ ಹಾಕಿದ ಮೇಲೆ ಹಿಂದೆ ಸರಿಯೋಕ್ಕಾಗೋದಿಲ್ಲ ಅಂತೇಳಿ ಹೆಚ್ಚುವರಿ ಅನುದಾನ ಕಂಪ್ಲೀಟ್ ಮಾಡೋಕ್ಕೆ ಏನೆಲ್ಲ ಬೇಕೋ ಅನುದಾನವನ್ನು ಕೂಡ ನಾನು ಮಂಜೂರು ಮಾಡಿಕೊಟ್ಟು ಕೂಡಲೇ ಕಂಪ್ಲೀಟ್ ಮಾಡಬೇಕು ಅಂತ ನಾನೇ ಇನ್ಸ್ಪೆಕ್ಷನ್ ಮಾಡಿ 2 ಬಾರಿ ರಿವ್ಯೂ ವಿಡಿಯೋ ಮುಖಾಂತರ ರಿವ್ಯೂನು ಕೂಡ ಮಾಡಿ ಈಗ ಕಂಪ್ಲೀಷನ್ ಸ್ಟೇಜ್ಗಂತೂ ತಗೊಂಡು ಬಂದಿದ್ದೇವೆ. ನಾನು ಅಧಿಕಾರ ಜವಾಬ್ದಾರಿ ತಗೊಂಡಾಗ ಅದು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅಂತ ತ್ರಿಶಂಕು ಸ್ಥಿತಿಯಲ್ಲಿ ಇತ್ತು. ಅದನ್ನು ಕಂಪ್ಲೀಷನ್ ಸ್ಟೇಜ್ಗೆ ತಗೊಂಡು ಬಂದಿದ್ದೇವೆ. ಸೊ ನಮ್ಮದು ಏನು ಕೆಲಸ ಇತ್ತು ಅದನ್ನು ಒಂದು ಮಟ್ಟಕ್ಕೆ ನಾವು ಮಾಡಿದ್ದೇವೆ. ಅಳಬರು ಅದನ್ನು ಭಾಳ ಅಂಡರ್ ಎಸ್ಟಿಮೇಟ್ ಮಾಡಿದರು. ಹಿಂದ್ಗಡೆ ಸೇಫ್ಟಿ ಇರಲಿಲ್ಲ, ರೋಡ್ ಸರಿ ಇರಲಿಲ್ಲ. ಈಗ ಅವೆಲ್ಲವನ್ನು ಕೂಡ ಒಂದು ನೀರಿನ ಸೌಲಭ್ಯನೂ ಇರಲಿಲ್ಲ. ಇವೆಲ್ಲದಕ್ಕೂ ಒಂದು ಲೆವೆಲ್ಲಿಗೆ ಪರಿಹಾರ ಕೊಟ್ಟು ಅದಕ್ಕೆ ಸಮಗ್ರವಾಗಿ ಒಂದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಒಂದು ಕಡೆ ನಿಜ. ಆದರೂ ಕೂಡ ತಾವು ಹೇಳಿದ್ದು ಕೂಡ ಈಗ ಬೇರೆ ರೀತಿ ಜಿಲ್ಲೆಯಲ್ಲಿ ಚರ್ಚೆಗಳು ಆಗ್ತಾ ಇದೆ. ನಾನು ಅಂತಿಮವಾಗಿ ಜಿಲ್ಲೆಯ ಮಂತ್ರಿಗಳು ಮತ್ತು ಜಿಲ್ಲೆಯ ಶಾಸಕರು ಅವರ ಅಭಿಪ್ರಾಯ ಇದರಲ್ಲಿ ಫೈನಲ್ ಆಗುತ್ತೆ. ನನ್ನ ಅಭಿಪ್ರಾಯ ಅದೇ ಕಚೇರಿಯಲ್ಲಿ ನಾವು ಜಿಲ್ಲಾಧಿಕಾರಿಗಳನ್ನು, ಯಾಕಂದರೆ ನಾವು ಎಫರ್ಟ್ ಹಾಕಿ ಕಟ್ಟಿದ್ದೇವೆ. ಹಿಂದೆ ಇದ್ದವರು ಅದು ಕೆಲವ್ರದ್ದು ಅಭಿಪ್ರಾಯ ಏನು ದೂರ ಆಯಿತು, ಜನಗಳಿಗೆ ಸಂಪರ್ಕಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಭಿಪ್ರಾಯ ಇದೆ. ಅದು ನಿಜಾನೂ ಕೂಡ. ಆದರೆ ಆಗೋಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಈಗ ಅಲ್ಲಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು ಅನ್ನೋದು ಒಂದು ಆಲೋಚನೆ ಆದರೂ ಕೂಡ ಅಂತಿಮ ತೀರ್ಮಾನ ಜಿಲ್ಲೆಯ ಜನಪ್ರತಿನಿಧಿಗಳು ತಗೊಳ್ಬೇಕಾಗತ್ತೆ.